ಆ ಜನರಿಗೆ ಜೀವಜಲವೇ ಕಂಟಕವಾಗಿದೆ. ಹನಿ ಹನಿ ನೀರು ಕೂಡ ಹತ್ತಾರು ಸಮಸ್ಯೆ ತರ್ತಾ ಇದೆ. ಕಲುಷಿತ ಹಾಗೂ ಫ್ಲೋರೈಡ್ ನೀರಿನಿಂದ 47 ಜನರ ಕಿಡ್ನಿ ವೈಫಲ್ಯ ಆಗಿದೆ. 2 ಗ್ರಾಮಗಳ ಜನರ ಗೋಳು ಹೇಳತೀರದಾಗಿದೆ. ಗಡಿನಾಡು ಚಾಮರಾಜನಗರದಲ್ಲಿ ಈಗ ನೀರಿನ ಹಾಹಾಕಾರ ಎದುರಾಗಿದೆ. ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂತದ್ದು. ಆಗಿನ ಚೆಕ್ ಮಾಡುವಾಗ ನೀವು ಆ ನೀರು ಕುಡಿ ಬೇಡ ಅಂತ ಹೇಳ್ತಾರೆ. ಅದನ್ನು ಕುಡಿದುಬಿಟ್ಟು ಮಕ್ಕಳಿಗೆ ಎಷ್ಟೊಂದು ಕಾಯಿಲೆ ಗೊತ್ತಾ. ಕೊನೆಯೇ ಇಲ್ಲದ ನೋವಿವರದ್ದು, ಅಂತ್ಯವಿಲ್ಲದ ಯಾತನೆ ಇವರದ್ದು. ಜೀವಜಲ ಇವರ ಜೀವವನ್ನೇ ಕಾಡ್ತಿದೆ. ಫ್ಲೋರೈಡ್ ಯುಕ್ತ ನೀರು 47 ಜನರ ಪ್ರಾಣಕ್ಕೆ ಕಂಟಕವಾಗಿದೆ. ಫ್ಲೋರೈಡ್ ನೀರು ಕುಡಿದು 47 ಜನರ ಕಿಡ್ನಿ ವೈಫಲ್ಯ. ಚಾಮರಾಜನಗರದಲ್ಲಿ ಜೀವಕ್ಕೆ ಕಂಟಕವಾಯಿತು ನೀರು. ನಾನೀಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಲ್ಲಿನ ಜನರ ಜೀವನ ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ TV9 ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತದೆ. ತಾವು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಗ್ರಾಮದ ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂಥದ್ದು. ಆ ಫ್ಲೋರೈಡ್ ಮಿಶ್ರಣಗೊಂಡಂತಹ ನೀರನ್ನ ಕುಡಿದಂತಹ ಗ್ರಾಮಸ್ಥರಿಗೆ ಥೈರಾಯ್ಡ್ ಸಮಸ್ಯೆ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಿಡ್ನಿ ಸಮಸ್ಯೆ ಎದುರಾಗ್ತಾ ಇದೆ. ಸಂಪೂರ್ಣವಾಗಿ ಉಪ್ಪುಗಟ್ಟಿ ಹೋಗಿರುವಂಥದ್ದು. ಈ ಒಂದು ಉಪ್ಪು ಇರುವಂತಹ ನೀರನ್ನ ಕುಡಿದು ಹೇಗೆ ಬದುಕಬೇಕು ಸ್ವಾಮಿ ಅಂತ ಹೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ರೋಸಿ ಹೋಗಿರುವಂಥದ್ದು. ಪಾತ್ರೆಗಳೆಲ್ಲ ಉಪ್ಪು ಹಿಡಿದಿವೆ. ಕುದಿತಿರೋ ನೀರಿನಲ್ಲೂ ಲವಣಾಂಶ ತೇಲ್ತಿದೆ. ಗೋಡೆಯಿಂದ ಕಿತ್ತು ಬರೋ ಗಾರೆಯಂತೆ ಫ್ಲೋರೈಡ್ ಅಂಶ ಕೆಳಗೆ ಬೀಳ್ತಿದೆ. ನೀರಿನೊಂದಿಗೆ ಬೆರೆತಿರೋ ಅತಿಯಾದ ಫ್ಲೋರೈಡ್ ಅಂಶ ಚಾಮರಾಜನಗರ ಜಿಲ್ಲೆ ಹನೂರಿನ ಮಾರ್ಟಳ್ಳಿ ಸುಳ್ವಾಡಿ ಗ್ರಾಮಸ್ಥರ ಆರೋಗ್ಯವನ್ನೇ ಕೆಡಿಸಿದೆ. ಕಲುಷಿತ ಹಾಗೂ ಫ್ಲೋರೈಡ್ ಯುಕ್ತ ನೀರು ಸೇವಿಸಿ ಸುಮಾರು 47 ಮಂದಿಗೆ ಕಿಡ್ನಿ ವೈಫಲ್ಯವಾಗಿದೆ. ಕಿಡ್ನಿ ಕಳ್ಕೊಂಡವರು ಡಯಾಲಿಸಿಸ್ಗೊಳಗಾಗಿದ್ದಾರೆ. ಚಿಕ್ಕ ಮಕ್ಕಳು, ಯುವಕರಿಗೂ ಕಿಡ್ನಿ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ, ಮೂಳೆ ಸವೆತ, ಹಲ್ಲು ಹಳದಿ ಆಗೋದು ಸೇರಿದಂತೆ ಹೈಪರ್ ಟೆನ್ಷನ್ಗೊಳಗಾಗ್ತಿದ್ದಾರೆ. ಈ ನೀರು ಕುಡಿದು ಈ ಊರಲ್ಲಿ ಒಂದು ಜನನ ಉಳಿಯೋಕ್ಕಾಗೋದಿಲ್ಲ. ಎಲ್ಲ ಪೂರ್ತಿ ಎಲ್ಲ ಇದು ಒಂಥರ ಇದು ಮಿಕ್ಸ್ ಇದೆ, ಹೊರೊಳ್ಳೆ ಮಿಕ್ಸ್ ಇದೆ. ಆಮೇಲೆ ಅದು ಕುಡಿದ್ರೂ ಆಗೋದಿಲ್ಲ, ವಾಮಿಟ್ ಆಯ್ತದೆ, ಭಾಳ ಹಲವಾದ ಕಾಯಿಲೆಗಳು ಬರುತ್ತೆ. ನಮ್ಮ ಮಕ್ಕಳಿಗೆ ಕೇಳ್ತಿರೋದು ಏನು, ಬೇರೆ ನೀರು ಕೇಳ್ತಾ ಇದೀವಿ ಅಷ್ಟೇ. 30 ವರ್ಷಗಳಿಂದಲೂ ಜನರು ಈ ಸಮಸ್ಯೆ ಅನುಭವಿಸುತ್ತಿದ್ದಾರೆ. 2 ಗ್ರಾಮಗಳಲ್ಲಿ 2000 ಅಡಿಯಷ್ಟು ಬೋರ್ವೆಲ್ ಕೊರೆದರೂ ನೀರು ಸಿಗ್ತಿಲ್ಲ. ಇರೋ ಒಂದೇ ಒಂದು ಬೋರ್ವೆಲ್ನಲ್ಲಿ ಅತಿಯಾದ ಫ್ಲೋರೈಡ್ ಅಂಶವಿದ್ದು ಅದನ್ನೇ ಪಂಚಾಯಿತಿಯವರು ಪೂರೈಸುತ್ತಿದ್ದಾರೆ. ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು, ರೈತರೆಲ್ಲ ಇದೇ ನೀರನ್ನ ಕುಡಿಯುತ್ತಿದ್ದಾರೆ. ಹಣ ಇದ್ದವರು ಟ್ಯಾಂಕರ್ ಹಾಗೂ ಕ್ಯಾನ್ ನೀರು ತರ್ತಿದ್ದಾರೆ. ಕಾವೇರಿ ನೀರೊಂದೇ ಸಮಸ್ಯೆಗೆ ಪರಿಹಾರ ಅಂತಾರೆ ಗ್ರಾಮಸ್ಥರು. ನೀರು ಸೆಟ್ ಆಗುವುದೇ ಇಲ್ಲ. ಅದೇ ಕಾಯಿಸಿ ಕುಡಿದ್ರೆ ಉಪ್ಪು ಅಂದರೆ ಉಪ್ಪು. ಅದು ಕುಡಿದು ನನಗೆ ಥೈರಾಯ್ಡ್ ಇದೆ. ಅದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ. ತುಂಬಾ ಕಷ್ಟ. ಆಗಿನ ಚೆಕ್ ಮಾಡುವಾಗ ನೀವು ಆ ನೀರು ಕುಡಿ ಬೇಡ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಾವು ಯಾವ ನೀರು ಕುಡಿಯುವುದು? ನಮಗೆ ಕಾವೇರಿ ನೀರು ಬೇಕು. ಅದಕ್ಕೆ ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ. 1 ವಾರಕ್ಕೊಮ್ಮೆನೆ ನೀರು ಬರೋದು, ಮತ್ತೆ ಎಲ್ಲ ಹಣ ಕೊಟ್ಟು ನೀರು ತಗೊಳ್ಬೇಕು. ಹಾಗೆ ತಕ್ಕೊಂಡಿದ್ರು ನಮಗೆ ತುಂಬ ಮನೆಯಲ್ಲಿ ಇದು ಕಾಯಿಲೆಗಳು ಬರ್ತದೆ. ವೈಟ್ ಬ್ಲಡ್ ಕಮ್ಮಿ ಆಗುತ್ತೆ, ಕ್ಯಾನ್ಸರ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್, ಮಂಟಿ ನೋವು, ಆ ಥರ ಥೈರಾಯ್ಡ್, ಆ ಥರ ತುಂಬ ಸಮಸ್ಯೆ ಇದೆ ಸರ್. ಇನ್ನು ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಇನ್ನು 6 ತಿಂಗಳು ಬೇಕು. ಶಾಶ್ವತ ಪರಿಹಾರ ಕಲ್ಪಿಸಲು ಸಿದ್ಧತೆ ನಡೀತಿದೆ ಅಂತಾರೆ ಶಾಸಕರು. ಈಗ ನನ್ನ ಪ್ರಕಾರ ಅದೇ ಇನ್ನೊಂದು 6 ತಿಂಗಳಪ್ಪ ಮ್ಯಾಕ್ಸಿಮಮ್ ಈ ಒಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡಲೇಬೇಕು. ಬಟ್ ಅಲ್ಲಿ ತನಕ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು, ಖಂಡಿತವಾಗಲೂ ಗ್ರಾಮ ಪಂಚಾಯತಿ, ಜಿಲ್ಲಾಡಳಿತ, ತಾಲೂಕಾಡಳಿತ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಸಮೇತ ಅವ್ರಿಗೇನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ಈಗೇನು ಫಿಲ್ಟರನ್ನು ಇನ್ನಷ್ಟು ಕೊಟ್ಟು ಅದಕ್ಕೆ ಅವರಿಗೆ ಹೆಚ್ಚಿಸಲಿಕ್ಕೆ ಆ ಕೆಲಸ ಮಾಡ್ತೀವಿ. ಅದೊಂದೇ ಆಪ್ಷನ್ ಈಗ ಸದ್ಯಕ್ಕೆ, ಅದನ್ನು ಖಂಡಿತ ಮಾಡೋಣ. ಈ ಹಿಂದೆ ವಿಷಪ್ರಾಶನ ದುರಂತದಿಂದ ಸುಳ್ವಾಡಿ ಜನರು ನಲುಗಿ ಹೋಗಿದ್ರು. ಇದೀಗ ಫ್ಲೋರೈಡ್ ಯುಕ್ತ ನೀರಿನಿಂದ 47 ಜನ ಕಿಡ್ನಿ ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.